ನಮ್ಮ ದೇಶದಲ್ಲಿ ಈಗ ನಾವು ಸಾಮಾನ್ಯರು ಹೇಳಿದ್ರೆ ಏನ್ರಿ ನಿಮ್ಮ ಸಂವಿಧಾನ ಇಲ್ವನ್ರಿ, ನಿಮಗೆ ಕಾನೂನು ಇಲ್ಲನ್ರಿ, ನೀವೇನ್ರಿ ಹಿಂಗೆ ಮಾಡ್ತೀರಾ ಅಂತ ಕೇಳ್ತಾರೆ ಜನ. ನಮ್ಮನ್ನು ಆ ರೀತಿ ರಾಜಕಾರಣಿಗಳನ್ನು ಯಾಕೆ ಕಾನೂನಿಗೆ ಬೆಲೆ ಕೊಡ್ತಾರೆ ಇವರು? ಯಾಕೆ ಇವಾಗ ಕಣ್ಣು BBMP ಅವರಿಗೆ ಅಧಿಕಾರಿಗಳಿಗೆ ಕಾಣಿಸಲ್ವಾ? ಯಾರಾದರೂ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಯಾರು ಅಮಾಯಕರದ್ದು ಒಂದಿಷ್ಟು ಮನೆಗಳನ್ನ ಹೊಡೆದಾಕಿದ್ರು. ಈಗ ಎಷ್ಟೋ ಜನ ರಾಜಕಾರಣ ಒತ್ತುವರಿ ಮಾಡ್ಕೊಂಡ್ರೆ ಈ ರೀತಿ ಬ್ಯಾನರ್ಗಳು BBMP ಕಣ್ಣಿಗೆ ಕಾಣುತ್ತೆ, ಪೊಲೀಸರ ಕಣ್ಣಿಗೆ ಕಾಣುತ್ತೆ, ಅದನ್ನು ತೆರವುಗೊಳಿಸೋದಿಲ್ಲ, ಅವರಿಗೊಂದು ದಂಡ ಹಾಕೋದಿಲ್ಲ, ಅವರಿಗೊಂದು ಕೇಸ್ ಹಾಕಲ್ಲ. ಅಂದರೆ ನೀವು ಹೆಂಗೆ ಸುಪ್ರೀಂ ಕೋರ್ಟ್ ಇವತ್ತು ಆದೇಶಕ್ಕೆ ಬೆಲೆ ಕೊಡ್ತಾರೆ ಈ ಜನಗಳು ಬೇಡ, ಬೆಲೆ ಕೊಡಬೇಕಾಗಿರೋರು ಯಾರು? ಸರ್ಕಾರಿ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪೊಲೀಸ್ ಇಲಾಖೆ, ಬೇರೆ ಬೇರೆ ಇಲಾಖೆಗಳು ಅವರೇ ಬೆಲೆ ಕೊಡಲ್ಲ ಅಂದಾಗ ಇನ್ನು ಸಾಮಾನ್ಯ ಜನರಿಗೆ ಅರಿವು ಮೂಡಿಸೋರು ಯಾರು? ಈಗ ಪಟಾಕಿ ನಿಷೇಧ ಆಗಿದೆ ಅಂತ ನಿಮ್ಮ TV ಮುಖಾಂತರ ಲಕ್ಷಾಂತರ ಜನ ನೋಡ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ನಿಷೇಧ ಏನಿಲ್ಲ, ಅಲ್ಲಲ್ಲ, ಅದೇ ಸಲಹೆ ಅಂತ ಗೊತ್ತಿರುತ್ತೆ. ಈಗ ಎಲ್ಲರೂ TV ನೋಡದೇ ಇದ್ದರೆ ಈಗ 6.5 ಕೋಟಿ ಜನ ನಮ್ಮಲ್ಲಿ ಇದ್ದಾರಪ್ಪ, ಅಷ್ಟು ಜನರಲ್ಲಿ ಎಲ್ಲರೂ ನೋಡ್ತಾರಾ? ಅರಿವು ಮೂಡಿಸ್ಬೇಕಾಗಿರೋದು ಅದಕ್ಕೆ ಅಧಿಕಾರಿಗಳು, ಅವರೇ ಇಲ್ಲ. ಈಗ ನೀವು ಆ ರೀತಿ ರಸ್ತೆ ಗುಂಡಿಗಳು ಈ ಥರ ನೋಡಿ, ನಮ್ಮಲ್ಲಿ ಟ್ರಾಫಿಕ್ ಪೊಲೀಸ್ 50% ಆಫರ್ ಮಾಡಿದರು, ಕೋಟ್ಯಾಂತರ 88 ಕೋಟಿ ಕಲೆಕ್ಷನ್ ಆಯಿತು ಸರ್. ಇವತ್ತು ನಾವು ಇದರಿಂದ ಹೋಗಬೇಕು ಅಂದಾಗ 108 ರಸ್ತೆ ಗುಂಡಿಗಳು ಸಿಗ್ತವೆ. ಈಗ ನೀವು ನಮ್ಮನ್ನು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕಬೇಕಾದಾಗ ರಸ್ತೆ ಗುಂಡಿಗಳು ಬಿದ್ದು ಅಲ್ಲಿ ಎಕ್ಸ್ಟೆಂಟ್ ಸತ್ತರೆ ಅವ್ರು ಯಾರಿಗೆ ನಾವು ಫೈನ್ ಹಾಕಬೇಕು? ಯಾರನ್ನು ಕೇಳಬೇಕು? ಮಹಾನಗರ ಪಾಲಿಕೆ ಕೇಳಬೇಕು. ಅದನ್ನು ವೈಯಕ್ತಿಕ ಅವ್ರ ಹೊಣೆ ಹೊತ್ಕೊಂಡು ಅಥವಾ ನಗರಾಭಿವೃದ್ಧಿ ಸಚಿವರು ರಾಜೀನಾಮೆ ಯಾರು ಕೊಡ್ತಾರೆ? ಕೊಡಲ್ಲ. ಈ